ಮುಂದಿನ ಪ್ರಾಪರ್ಟಿ ಕುಡ್ ನಾಟ್ ಗಿವ್ ಇಟ್ ಅ ನೇಮ್ ಪ್ರಾಪರ್ಟಿ. ಹೇಗೆ ಕಾಣ್ತಾ ಇದೆ ಇದು? ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಫ್ರಮ್ 0 to 2a ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಫ್ರಮ್ 0 to a ಪ್ಲಸ್ ಇಂಟಿಗ್ರೇಷನ್ ಆಫ್ ಎಫ್ ಆಫ್ 2a ಮೈನಸ್ ಎಕ್ಸ್ ಫ್ರಮ್ 0 to a. ಸರಿನಾ? ಸೊ ಇದು ಪ್ರೂಫ್ ನೋಡ್ಸ್ಬಿಡ್ತೀನಿ. ಅದು ಮೊದಲನೇದಾಗಿ ಗ್ರಾಫ್ ನೋಡ್ಸ್ಬಿಡ್ತೀನಿ. ಆ್ಯಕ್ಚುಲಿ ಇದು ನಮ್ಮ ಒರಿಜಿನಲ್ ಗ್ರಾಫು. ದಿಸ್ ಇಸ್ ಆರ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಂಟಿಗ್ರೇಟೆಡ್ ಫ್ರಮ್ 0 to 2a. ಆಯಿತಾ? ಸೊ ಇಲ್ಲಿ 0 ಅಫ್ಕೋರ್ಸ್ ಸ್ಟಾರ್ಟಿಂಗ್ ಪಾಯಿಂಟು, ಎಂಡಿಂಗ್ ಪಾಯಿಂಟು 16 ಅಲ್ಲ 12, ಮತ್ತು ನಮ್ಮ ಏರಿಯಾ ಅಪ್ರಾಕ್ಸಿಮೇಟ್ಲಿ 2.5. ಮತ್ತು ಮುಂದಿದು ನೋಡಿ, ಎರಡು ಒಂದೇನೇನೆ, ಇದೇ ಗ್ರಾಫು ಇದೇ ಏರಿಯಾ ಬಟ್ ಬೇರೆ ವರ್ಷನ್ನು. ಅದರ ಏರಿಯಾನು ಅಪ್ರಾಕ್ಸಿಮೇಟ್ಲಿ 2.5. ಸೊ ಇದನ್ನ ಹೇಗೆ ಕಂಡುಹಿಡಿಯೋದು? ದಿಸ್ ರೀಜನ್ ಪ್ಲಸ್ ದಿಸ್ ರೀಜನ್, ಈ ರೀತಿಯಲ್ಲಿ ಮಾಡ್ತಿದ್ದೀವಿ. ಎರಡು ರೀಜನ್ ಆ್ಯಡ್ ಮಾಡ್ಕೊಂಡು ಉತ್ತರ ನೋಡ್ತಾ ಇದ್ದೀವಿ. ಆಯಿತಾ? ಸರಿನಾ? ಸೊ ಅದೇ ಹೇಳ್ತಾ ಇರೋದು ಇಲ್ಲಿ. ಏನಂತ ಹೇಳಿ, ನಾವು ಈ ರೀತಿಲಿ ಪೂರ ಕಂಡುಹಿಡಿಬೋದು, ಇಲ್ಲ ಅಂತ ಹೇಳಿದ್ರೆ ಈ ಥರ ಭಾಗ ಮಾಡ್ಕೊಂಡು ಕಂಡುಹಿಡಿಬೋದು. ಈ ಭಾಗ ಮಾಡೋದು ಹೇಗೆ, ಮತ್ತು ಅದು ಪ್ರಾಪರ್ಟೀಸ್ ಏನು, ಅಂದರೆ ಇದರ ಪ್ರೂಫ್ ಹೇಗೆ, ಮತ್ತು ಇಲ್ಲಿ ನೋಡ್ಬೋದು ನಿಮ್ಮ ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟು 0 to 6 ಇದೆ, ಇಲ್ಲಿ 0 to 12 ಇದೆ. ಇದು ಆ ವ್ಯತ್ಯಾಸ ಇದೆ. ಆಯಿತಾ? 0 to 6 ಮತ್ತಿದು 0 to 12, ಈ ವ್ಯತ್ಯಾಸ ಇದೆ. ಸೊ ಈ ಪಾಯಿಂಟ್ ಹೇಗೆ ಬಂತು, ಇದು ಪ್ರೂಫ್ ಏನೋ ಇಲ್ಲಿ ನೋಡ್ತಾ ಇದ್ದೀವಿ. ನಮ್ಮ LHS ಅಂತ ಇದ್ದೀವಿ ನಾವು ಮೊದಲನೇದಾಗಿ. 0 to 2a ಎಫ್ ಆಫ್ ಎಕ್ಸ್ ಡಿ ಎಕ್ಸ್, ದಿಸ್ ಇಸ್ ಈಕ್ವಲ್ ಟು 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಪ್ಲಸ್ a to 2a ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಸರಿನಾ? ಸೊ ಇದು ನಮ್ಮ ಈ ಪ್ರಾಪರ್ಟಿ ಸ್ಪ್ಲಿಟಿಂಗ್ ದ ಲಿಮಿಟ್ ಪ್ರಾಪರ್ಟಿ ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀವಿ. ಆಯಿತಾ? ದಟ್ ಈಸ್ ಪ್ರಾಪರ್ಟಿ ನಂಬರ್ 2ನೋ 3ನೋ ಏನೋ ಇದೆ. ಮತ್ತಿವಾಗ ಈ ಭಾಗ ನಾವು ಮಾಡಿಫೈ ಮಾಡಬೇಕು. ಮೊದಲೇ ಭಾಗ ಸರಿ ಇದೆ, ಈ ಭಾಗ ಮಾಡಿಫೈ ಮಾಡಬೇಕು. ಸೊ ನಾನು ಏನು ಮಾಡ್ತೀನಿ ಇಲ್ಲಿ ಅಂತ ಹೇಳಿದ್ರೆ, ವಿಲ್ ಕನ್ಸಿಡರ್ ಇಂಟಿಗ್ರೇಷನ್ ಆಫ್ 0 to 2a ಎಫ್ ಆಫ್ ಎಕ್ಸ್ ಡಿ ಎಕ್ಸ್, ಈ ಭಾಗ ಕನ್ಸಿಡರ್ ಮಾಡ್ತೀನಿ. ಇವಾಗ ಲೆಟ್ ಎಕ್ಸ್ ಬಿ ಈಕ್ವಲ್ ಟು 2a ಮೈನಸ್ ಟಿ ಅಂತ ತೊಗೊಳೋಣ, ಆ್ಯಂಡ್ ಟಿ ಇಸ್ ಈಕ್ವಲ್ ಟು 2a ಮೈನಸ್ ಎಕ್ಸ್ ಆಗುತ್ತಿದೆ. ಸೊ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಡಿ ಟಿ ಆಗುತ್ತೆ ಅಲ್ವಾ? ಸೊ ಇವಾಗ ಫಾರ್ ಎಕ್ಸ್ ಈಸ್ ಈಕ್ವಲ್ ಟು ಎ, ಟಿ ಈಸ್ ಆಲ್ಸೋ ಈಕ್ವಲ್ ಟು ಎ. ಫಾರ್ ಎಕ್ಸ್ ಈಸ್ ಈಕ್ವಲ್ ಟು 2a, ಟಿ ವಿಲ್ ಬಿ ಈಕ್ವಲ್ ಟು 0. ಹೌದಲ್ವಾ? ಎಕ್ಸನ್ನು ನಾನು 2a ಮೈನಸ್ ಟಿ ಅಂತ ತೊಗೊಂತು ಅಂದರೆ ಟಿ ಇಸ್ ಈಕ್ವಲ್ ಟು 2a ಮೈನಸ್ ಎಕ್ಸು. ಡಿ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡ್ತು ಅಂದರೆ ಇದು ಕಾನ್ಸ್ಟೆಂಟ್ 0 ಆಗುತ್ತೆ, ಇದು ಡಿ ಟಿ ಆಗುತ್ತೆ, ಮೈನಸ್ ಡಿ ಟಿ ಆಗುತ್ತೆ. ಮತ್ತು ಈ ಎಕ್ಸ್ಪ್ರೆಷನಲ್ಲಿ ಎಕ್ಸನ್ನು ಎ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತು ಅಂದರೆ ಟಿ ಎ ಬರುತ್ತೆ, ಟಿನ 2a ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ ಎಕ್ಸು 0 ಬರುತ್ತೆ. ಇವಾಗ ನಾವು ಇದನ್ನು ಇಂಟಿಗ್ರೇಟ್ ಮಾಡ್ತು ಅಂತ ಹೇಳಿದ್ರೆ ಫ್ರಮ್ a to 0, ಇದು ಎಫ್ ಆಫ್ 2a ಮೈನಸ್ ಟಿ ಡಿ ಟಿ ಆಗುತ್ತೆ ಅಲ್ವಾ? ಸೊ ಇಫ್ ಎಕ್ಸ್ ಇಸ್ ಈಕ್ವಲ್ ಟು 2a ಮೈನಸ್ ಟಿ, ಸೊ ಈ ರೀತಿ ಬದಲಾಗುತ್ತೆ. ಮತ್ತಿದು ಸರಿ ಮೈನಸ್ ಕೂಡ ಬರುತ್ತೆ, ಯಾಕಂದರೆ ಡಿ ಟಿ ಈಸ್ ಮೈನಸ್ ಡಿ ಟಿ, ಆ್ಯಕ್ಚುಲಿ ಡಿ ಎಕ್ಸ್ ಇಸ್ ಮೈನಸ್ ಡಿ ಟಿ ಅಲ್ವಾ? ಹಾಗೆ ನೆಗೆಟಿವ್ ಬರುತ್ತೆ. ಇವಾಗ ಈ ನೆಗೆಟಿವ್ನ ಉಪಯೋಗಿಸ್ಕೊಂಡು ಹೆಂಗೆ ಮುಂದುವರಿಬೋದು? ಈ ಪ್ರಾಪರ್ಟಿ ಉಪಯೋಗಿಸ್ಕೊಂಡು ಇಫ್ ದೇರ್ ಇಸ್ ಎ ನೆಗೆಟಿವ್, ನಾವು ಅದನ್ನು ಲಿಮಿಟ್ಸ್ನ ಫ್ಲಿಪ್ ಮಾಡ್ಬೋದು. ಸೊ ದಿಸ್ ವುಡ್ ಬಿ 0 to a ಎಫ್ ಆಫ್ 2a ಮೈನಸ್ ಟಿ ಡಿ ಟಿ ಅಲ್ವಾ? ಇವಾಗ ಮತ್ತೊಂದು ಕೊನೆಯ ಪ್ರಾಪರ್ಟಿ ಏನಪ್ಪ ಅಂತ ಹೇಳಿದ್ರೆ ವೇರಿಯೇಬಲ್ಸ್ ಚೇಂಜ್ ಮಾಡ್ಬೋದು. ಸೊ 0 to a ಎಫ್ ಆಫ್ 2a ಮೈನಸ್ ಎಕ್ಸ್ ಡಿ ಎಕ್ಸ್, ಇದು ನಮ್ಮ ಪ್ರಾಪರ್ಟಿ 0. ವೇರಿಯೇಬಲ್ ಹೆಸರು ಚೇಂಜ್ ಮಾಡ್ಬೋದು. ಸೊ ಕೊನೆಯದಾಗಿ ಇದನ್ನು ನಾನು ಸಬ್ಸ್ಟಿಟ್ಯೂಟ್ ಮಾಡಿದಾಗ LHS ಅಲ್ಲಿ ವಿ ಹ್ಯಾವ್ ಇಂಟಿಗ್ರೇಷನ್ ಆಫ್ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್
ಪ್ಲಸ್ ಇಂಟಿಗ್ರೇಷನ್ ಆಫ್ 0 to a ಎಫ್ ಆಫ್ 2a ಮೈನಸ್ ಎಕ್ಸ್ ಡಿ ಎಕ್ಸ್ ಈ ರೀತಿಯಲ್ಲಿ ಬದಲಾಗುತ್ತೆ. ಸರಿನಾ? ದಿಸ್ ಇಸ್ ಆರ್ ಎಚ್ ಎಸ್. ಆಯಿತಾ? ಇದನ್ನು ನಾನು ಗ್ರಾಫಿಕಲಿ ಕೂಡ ಸ್ವಲ್ಪ ಒಂದು ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅರ್ಥ ಮಾಡ್ಕೊಬೇಕು ಇದನ್ನು. ಯಾಕಂತ ಹೇಳಿದ್ರೆ ಅರ್ಥ ಆಯಿತು ಅಂತ ಹೇಳಿದ್ರೆ ಈ ಪ್ರಾಪರ್ಟಿ ಒಂದು ಸ್ವಲ್ಪ ಲಾಜಿಕಲ್ ಅನಿಸುತ್ತೆ, ಇಲ್ಲ ಅಂತ ಹೇಳಿದ್ರೆ ಒಂಥರ ಕನ್ಫ್ಯೂಸ್ ಆಗುತ್ತೆ. ನೋಡಿ, ಇದು ನಿಮ್ಮ ಫಸ್ಟ್ ಪಾರ್ಟು, ಇದು ನಿಮ್ಮ ಸೆಕೆಂಡ್ ಪಾರ್ಟಿನ ಇಂಟಿಗ್ರೇಷನ್. ದಿಸ್ ಇಸ್ 0 to a ಮತ್ತಿದು 2a. ಇವಾಗ ಈ ಮೊದಲೇ ಪಾರ್ಟ್ ಏನೋ, ಇಟ್ ವಿಲ್ ಸ್ಟಾರ್ಟ್ ಫ್ರಮ್ ಹಿಯರ್, ಇಲ್ಲಿಂದ ಶುರು ಹಾಕ್ಕೊಂಡು ಇಲ್ಲಿಂದ ಎಂಡ್ ಆಗುತ್ತೆ ಅಲ್ವಾ? ನೀವು ಎಕ್ಸನ್ನ 0ಇಂದ ಎವರೆಗೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ಇಲ್ಲಿಂದ ಸ್ಟಾರ್ಟ್ ಹಾಕ್ಕೊಂಡು ಇಲ್ಲಿಂದ ಎಂಡ್ ಆಗುತ್ತೆ. ಆದರೆ ಇಲ್ಲಿ ನೀವು 0 ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ ಎಫ್ ಆಫ್ 2 ಅಂತ ಹೇಳಿದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ, ಮತ್ತು ಎ ಆಗ್ತು ಅಂತ ಹೇಳಿದ್ರೆ ಎಫ್ ಆಫ್ 2a ಮೈನಸ್ ಎ ಎಫ್ ಆಫ್ ಎ ಆಗುತ್ತೆ. ಸೊ ಇಲ್ಲಿ ಎಂಡ್ ಮಾಡ್ತೀರಾ. ಆ ರೀತಿಯಲ್ಲಿ ಬದಲಾಯಿಸ್ತಾ ಇದ್ದೀವಿ. ಹಾಗಾಗಿ ಇದು ಟೆಕ್ನಿಕಲಿ ಕರೆಕ್ಟು ಅಂತ ಹೇಳಿದ್ರೆ ನಾನು ಈ ಬ್ಲಾಕ್ನ ಮೊದಲು ಆ್ಯಡ್ ಮಾಡ್ತೀನಿ, ಈ ರೆಕ್ಟಾಂಗಲ್ ಮೊದಲು ಆ್ಯಡ್ ಮಾಡ್ತೀನಿ. ಯಾವುದನ್ನ ಈ ಬ್ಲಾಕ್ ಕಂಪೇರ್ ಮಾಡ್ತು ಅಂದರೆ ಇದು ಮೊದಲು ಆ್ಯಡ್ ಮಾಡ್ತಾಯಿದ್ದೀನಿ. ಬಲಗಡೆ ಇದ್ದಷ್ಟು ಅದು ಮೊದಲು ಆ್ಯಡ್ ಆಗುತ್ತೆ. ಸರಿನಾ? ಆ ರೀತಿಯಲ್ಲಿ ಇಟ್ ವಿಲ್ ಗಿವ್ ಅಸ್ ದ ಸೇಮ್ ಆನ್ಸರ್, ಅಷ್ಟೇನೇನಿಲ್ಲ. ಆಯಿತಾ? ಒಂದು ಎಕ್ಸಾಂಪಲ್ಲು, ಇಂಟಿಗ್ರೇಷನ್ ಆಫ್ 0 to 15 ಎಫ್ ಆಫ್ ಅಲ್ಲ ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಡಿ ಎಕ್ಸ್ ಈ ರೀತಿ ಏನು ತಿಳ್ಕೊಳ್ಳಿ. ಸೊ ದಿಸ್ ವುಡ್ ಬಿ 0 to 15/2 ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಟೈಮ್ಸ್ ಆಫ್ ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ 0 to 15/2. ಇವಾಗ ಇದನ್ನು ನಾವು 15 ಮೈನಸ್ ಎಕ್ಸ್ ದ ಹೋಲ್ ಸ್ಕ್ವೇರ್ ಪ್ಲಸ್ 4 ಎಂಟೈರ್ ಎಕ್ಸ್ಪ್ರೆಷನ್ ಡಿವೈಡೆಡ್ ಬೈ ಡಿ ಎಕ್ಸ್. ಸೊ ಈ ರೀತಿಯಲ್ಲಿ ಬದಲಾಗುತ್ತೆ ಅಲ್ವಾ? ಗೊತ್ತಾಯ್ತಲ್ಲ? ಸೊ ಅಲ್ಲಿ ಏನು ಇನಿಷಿಯಲ್ ಲಿಮಿಟ್ ಇದೆಯೋ ಅದನ್ನು ಎಕ್ಸ್ ಜೊತೆ ಸಪ್ರೇಟ್ ಮಾಡಿ ಸ್ಕ್ವೇರ್ ಮಾಡಿಕೊಂಡು, ಯಾಕಂದರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ. ಈ ಸಬ್ಸ್ಟಿಟ್ಯೂಷನಲ್ಲೂ ಕೂಡ ಸ್ವಲ್ಪ ಜನ ತಪ್ಪು ಮಾಡ್ತೀರಾ ನೀವು, ನಮ್ಮ ಹುಡುಗರು ತಪ್ಪು ಮಾಡ್ತಾರೆ ಆಬ್ವಿಯಸ್ಲಿ. ಅದು ನಮ್ಮ ಸ್ಯಾಂಪಲ್ಲು ಅಂತ ಹೇಳಿದ್ರೆ ನಿಮ್ಮಲ್ಲೂ ತಪ್ಪಾಗುತ್ತೆ ಒಂದಷ್ಟು ಜನ ಜೊತೆ. ಈ ಥರ ಸಬ್ಸ್ಟಿಟ್ಯೂಟ್ ಮಾಡಬೇಕಾದ್ರೆ ತಪ್ಪು ಮಾಡಿಕೊಡ್ದು. ಸೊ ಇದನ್ನು ಕಲ್ತ್ಕೊಳ್ಳಿ, ಸಬ್ಸ್ಟಿಟ್ಯೂಷನ್ನ. ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡಿ ಇದನ್ನೆಲ್ಲ ಚೆನ್ನಾಗಿ ಬರ್ಕೊಳ್ಳಿ. ಈ ಪ್ರಾಪರ್ಟಿ ನೀವೇ ಸ್ವಂತ ನೋಡ್ಕೊಳ್ಳಿ, ಅದರ ಕೋಡ್ ಇರುತ್ತೆ, ಅದನ್ನು ಎಕ್ಸಿಕ್ಯೂಟ್ ಮಾಡ್ಕೊಂಡು ಕಲ್ತ್ಕೊಳ್ಳಿ.